ನಾನು ರ್ಯಾಪಿಡ್ ಹೊಡಿತೀನಿ. ಒಂದು ಬಾಡಿಗೆ ಬಂದಿತ್ತು ಲೇಡೀಸ್, ಅವ್ರಿಗೆ ಬುಕ್ ಮಾಡ್ಕೊಂಡಿದ್ದೆ. ಅದ ಒಂದು ಸ್ವಲ್ಪ ನಾನೀಗ ಅದೇ ಎಣ್ಣೆ ಹೊಡೆದಿದ್ದೆ. ರ್ಯಾಪಿಡ್ ಅವನ ಭೂತ ಹೆಂಗೈತಪ್ಪ ಅಂದ್ರೆ ಆಲ್ರೆಡಿ ಅವ ಡ್ರಿಂಕ್ ಮಾಡಿ ಒಂದು ಹುಡುಗಿನ ಕರ್ಕೊಂಡು ಹೋಗೋ ಲೆಕ್ಕಕ್ಕೆ ಬಂದಿದ್ದು. ಎಲ್ಲೈತೆ ಅಂದ್ರೆ ನಮ್ಮ ಜಿಲ್ಲಾಡಳಿತ, ನಮ್ಮ ಹುಬ್ಬಳ್ಳಿ ಧಾರವಾಡ ಯಾವ ಪರಿಸ್ಥಿತಿ ಹೊಂಟೈತೆ ಅನ್ನೋ ಗೊತ್ತಾಗೋಲ್ತು. ಯಾಕಂದ್ರೆ ಇವತ್ತು ಸುಮಾರು ವರ್ಷಗಳನ್ನ ನೋಡಿರ್ಬೇಕು, ಲೇಡೀಸ್ ಹೆಣ್ಮಕ್ಳು ರೇಪ್ ಆಗಿ ಮರ್ಡರ್ ಆಗತ್ತಾವ. ಇಂಥ ಕಾನೂನು ವ್ಯವಸ್ಥೆದಾಗ ನಾವು ಬದುಕಾತೇವೆ ಅಂದ್ರೆ ನಾವು ಸೇಮ್ ಅನ್ಸುತ್ತೆ. ಇವತ್ತು ನಾವು ಆರ್ ಟಿ ಒ ಅಧಿಕಾರಿಗಳಿಗೆ ಏನು ಹೇಳತ್ತೇವೆ ಅಂದ್ರೆ ಇಂಥ ಆ್ಯಪ್ಗಳ ವಿರುದ್ಧ ಕ್ರಮ ತಗೋರಿ. ಬರೀ ಮಾತಾಡೋದಲ್ಲ, ಕ್ರಮ ತಗೋರಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಅದು ಯಾರು ಜವಾಬ್ದಾರಿ ಇದಕ್ಕೆ? ಆಟೋ ಚಾಲಕರು ಮೊದಲು ದುಡಿಮೆ ಹಾಳಾಗೋಗೈತಿ. ಇಂಥ ರ್ಯಾಪಿಡೋ ಬೈಕ್ಗಳಿಂದ ಬಂದು ಅವರು ರೈಡಿಂಗ್ ಮಾಡ್ತಾರಂತ, ರೇಡ್ ಅಂತವ್ರು. ಯಾರು ರೇಡರ್ ಅಂತ ಗೊತ್ತಿಲ್ಲ, ಎಲ್ಲೋ ಕಂಪ್ನಿ ಕುಂತ ನಮ್ಮ ಹುಬ್ಬಳ್ಳಿ ಧಾರವಾಡನ ಹಾಳು ಮಾಡಕತ್ತಾರೆ ಇವತ್ತು. ಅದಕ್ಕೆ ಆರ್ ಟಿ ಒ ಅಧಿಕಾರಿಗಳು ಹೇಳೋದಕ್ಕೆ ಇಷ್ಟ ಅಂದ್ರೆ ನೀವು ನೇರವಾಗಿ ಅವ್ರ ಮೇಲೆ ಕ್ರಮ ತಗೊಲಿಲ್ಲ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಭಾಳ ಹದಗೆಟ್ಟು ಹೋಗ್ತೈತಿ, ಕಾನೂನು ವ್ಯವಸ್ಥೆ ಸುಸ್ತು ಹಾಳಾಗಿ ಹೋಗ್ತೈತಿ, ನಮ್ಮ ದುಡಿಮೆನೂ ಹಾಳಾಗಿ ಹೋಗ್ತೈತಿ. ಮತ್ತು ಧಾರವಾಡ ಜಿಲ್ಲೆ ಜನರ ಬದುಕ ಮೇಲೆ ಚೆಲ್ಲಾಟ ಆಡುವಂಥ ಆರ್ ಟಿ ಒ ಅಧಿಕಾರಿಗಳನ್ನ ನೇರವಾಗಿ ಹೇಳ್ತೀನಿ ಇವತ್ತಂದ್ರೆ ಅವ್ರ ಮೇಲೆ ಕೂಡ ರ್ಯಾಪಿಡೋ ಆ್ಯಪ್ಗಳದಾವಲ್ಲ ಎಲ್ಲ ಮೇಲೆ ಆ್ಯಪ್ ಮೇಲೆ ಕಾನೂನು ಕ್ರಮ ತಗೋಬೇಕು. ತಗೋದೇ ಹೋದ್ರೆ ಆಲ್ರೆಡಿ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಸಂಬಂಧ. ಆ ಸ್ಟ್ರೈಕ್ ಮಾಡಿದ್ರು ನಿಮ್ಗೆ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಮ್ಗೆ ಭಾಳ ಬೇಸರವಾದ ಸಂಗತಿ. ಇವತ್ತು ಭಾಳ ಬೇಸರವಾದ ಸಂಗತಿ ಅಂದ್ರೆ ಇವತ್ತೊಬ್ಬ ಹುಡುಗ ಅವಾಗೇನು ಗೊತ್ತಿಲ್ಲ, ಆ ರ್ಯಾಪಿಡೋನ ಬೂತ್ ಬೆನ್ನತ್ತಿ ತನ್ನ ಲೈಫ್ ಹಾಳು ಮಾಡ್ಕೋತಾನವ. ಹಿಂಗೆ ಡ್ರಿಂಕ್ ಮಾಡಿ ಏನಾದರೂ ಆಕ್ಸಿಡೆಂಟ್ ಆದ್ರೆ ಅವನದು ಜೀವನ ಹಾಳೆ, ಹಿಂದೆ ಕುಂತರು ಲೈಫ್ ಹಾಳು. ಅವ್ರಿಗೇನು ಗೊತ್ತದ 20-30 ರೂಪಾಯಿ ಸಂಬಂಧಕ್ಕೆ ಅವ್ರು ಮಾಡ್ತಾರೆ ಜೀವನ. ಆ ಹುಡುಗ ನೋಡ್ರೆ ಡ್ರಿಂಕ್ ಮಾಡಿ ಎಣ್ಣೆ ಹೊಡೆದ್ರೆ ಅವ್ನಿಗೇನು ಬುದ್ಧಿ ಐತೋ ಗೊತ್ತಿಲ್ಲ. ಆ ಹೆಣ್ಮಗಳ ಏನೋ ಒಂದು ಆಸೆಗೆ ಒಂದು 20 ರೂಪಾಯಿ ಕಡಿಮೆ ತೊಗೋತಾರೆ ಅಂತೇಳಿ ಆಸೆಗೆ ಬೈಕ್ ರೈಡ್ ಮಾಡ್ತೀರಿ. ಇವತ್ತು ನಾ ಗ್ರಾಹಕರಲ್ಲಿ ಹೇಳೋ ಇಷ್ಟಪಡ್ತೀನಿ ಅಂದ್ರೆ ನೀವು 10 ರೂಪಾಯಿ ಬದ್ಕೊಂಡು ನೋಡ್ಬೇಡ್ರಿ, ಆಟೋ ಭಾಳ ಸೇಫ್ಟಿ ಅದ. ಈ ಬೈಕ್ ರೈಡಿಂದ ಆಲ್ರೆಡಿ ಒಬ್ಬಕ್ಕೆ ಒಂದು ಹೆಣ್ಮಗಳು ಆಕ್ಸಿಡೆಂಟ್ ಆಗಿ ಸತ್ತಾಳಕ್ಕೆ ಏನು ಕೊಟ್ಟ ಅಂಥ ಸಮಸ್ಯೆ ನೀವು ಮಾಡಬೇಡ್ರಿ. ಯಾಕಂದ್ರೆ 10-20 ರೂಪಾಯಿ ಒಂದು ಜೀವ ಕಳೆದುಕೋಬೇಡ್ರಿ. ಇವತ್ತು ನಾವು ಎಣ್ಣೆ ಡ್ರಿಂಕ್ಸ್ ಮಾಡ ಆಲ್ಕೋಹಾಲ್ ಡ್ರಿಂಕ್ ಮಾಡೋಣ ಏನು ಕಬರಿ ಇಲ್ಲ ಅವಂಗೆ. ಅಂಥ ಪರಿಸ್ಥಿತಿ ಒಳಗೆ ರೈಡಿಂಗ್ ಮಾಡಕತ್ತಾನಂದ್ರೆ ಗ್ರಾಹಕರಿಗೆ ಎಷ್ಟು ತೊಂದರೆ ಆಕೈತಿ, ಹೆಣ್ಮಕ್ಳು ಏನು ಸೇಫ್ಟಿ ಅದಾರೆ, ಕಾನೂನು ವ್ಯವಸ್ಥೆ ಎಲ್ಲಿ ಹೋಗೈತಿ. ಜಿಲ್ಲಾಡಳಿತ ಮತ್ತು ಆರ್ ಟಿ ಒ ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಸಾಹೇಬರ ನಾವೆಲ್ಲ ಹಗಲು ಬಾರಿ ಹೇಳಾಕತ್ತೇವೆ. ಅದನ್ನು ಯಾರು ಗಮನ ತೋರಿಲ್ಲ ಅಂದ್ರೆ ಮುಂದಿನ ಬರೋ ದಿನದಲ್ಲಿ ಉಗ್ರವಾದ ಹೋರಾಟ ಆರ್ ಟಿ ಒ ಕಚೇರಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ಯಾವ ಮುಂಚೆ ಜೈ ಹಿಂದ್ ಜೈ ಕರ್ನಾಟಕ.